ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 21. ಸೈತಾನನು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರಿಸಿದನು. ದಾವೀದನು ಯೋವಾಬನನ್ನೂ ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲ್ಯರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು. ಆಗ ಯೋವಾಬನು, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ. ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲ್ಯರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು. ಆದರೆ ಅರಸನು ಯೋವಾಬನಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಅವನು ಹೊರಟು ಹೋಗಿ ಇಸ್ರಾಯೇಲ್ಯರ ಎಲ್ಲ ಪ್ರಾಂತಗಳಲ್ಲಿ ಸಂಚರಿಸಿ ಯೆರೂಸಲೇಮಿಗೆ ಹಿಂದಿರುಗಿದನು. ಯೋವಾಬನು ದಾವೀದನಿಗೆ ಒಪ್ಪಿಸಿದ ಕಾನೇಶುಮಾರಿಯ ಸಂಖ್ಯೆಯು ಇಸ್ರಾಯೇಲ್ಯರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು 11,00,000, ಯೆಹೂದರಲ್ಲಿ 4,70,000. ಅರಸನ ಅಪ್ಪಣೆಯು ಯೋವಾಬನಿಗೆ ಅಸಹ್ಯವಾಗಿದ್ದರಿಂದ ಅವನು ಇವರೊಡನೆ ಲೇವಿ ಬೆನ್ಯಾಮೀನ್ ಕುಲಗಳವರ ಕಾನೇಶುಮಾರಿಯನ್ನು ಮಾಡಲಿಲ್ಲ. ಕಾನೇಶುಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡದರಿಂದ ಆತನು ಇಸ್ರಾಯೇಲ್ಯರನ್ನು ಬಾಧಿಸಿದನು. ಆಗ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸಲು ಆತನು ದಾವೀದನ ದರ್ಶಿಯಾದ ಗಾದನಿಗೆ ಹೇಳಿದ್ದೇನೆಂದರೆ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ, ನಾನು 3 ವಿಧವಾದ ಶಿಕ್ಷೆಯನ್ನು ನಿನ್ನ ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಅಂದನು. ಆಗ ಗಾದನು ದಾವೀದನ ಬಳಿಗೆ ಹೋಗಿ ಅವನಿಗೆ, ಯೆಹೋವನು ಹೇಳುವುದೇನೆಂದರೆ, 3 ವರ್ಷಗಳ ಕಾಲ ಬರವೂ ಉಂಟಾಗಬೇಕೋ, ಇಲ್ಲವೇ 3 ತಿಂಗಳುಗಳವರೆಗೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗುವುದು ಬೇಕೋ, ಇಲ್ಲವೇ ಇಸ್ರಾಯೇಲ್ಯರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳುಹಿಸಿದ ಸಂಹಾರಕ ದೂತನಿಂದುಂಟಾಗುವ 3 ದಿನಗಳ ಘೋರ ವ್ಯಾಧಿ ರೂಪವಾದ ಯೆಹೋವನ ಕತ್ತಿಯು ಬೇಕೋ? ಈ 3ರಲ್ಲಿ ಒಂದನ್ನು ಆರಿಸಿಕೋ ಎಂಬುದೇ. ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಎಂದು ಹೇಳಿದನು. ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು. ಆಗ ಯೆಹೋವನು ಇಸ್ರಾಯೇಲ್ಯರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅವರಲ್ಲಿ 70,000 ಜನರು ಸತ್ತರು. ದೇವರು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ದೂತನನ್ನು ಕಳುಹಿಸಿದನು. ಆದರೆ ಆ ದೂತನು ಸಂಹರಿಸುವುದಕ್ಕಿದ್ದಾಗ ಯೆಹೋವನು ಅದನ್ನು ಕಂಡು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರಕ ದೂತನಿಗೆ, ಸಾಕು, ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ಆಗ ಯೆಹೋವನ ದೂತನು ಯೆಬೂಸಿಯನಾದ ಒರ್ನಾನನ ಕಣದಲ್ಲಿ ನಿಂತನು. ದಾವೀದನು ಕಣ್ಣೆತ್ತಿ ನೋಡಿ ಯೆಹೋವನ ದೂತನು ಭೂಮ್ಯಾಕಾಶಗಳ ನಡುವೆ ನಿಂತಿರುವುದನ್ನೂ ಚಾಚಿದ ಕೈಯಲ್ಲಿ ಯೆರೂಸಲೇಮಿಗೆ ವಿರೋಧವಾಗಿ ಹಿರಿದ ಕತ್ತಿ ಇರುವುದನ್ನೂ ಕಂಡಾಗ ಅವನೂ ಹಿರಿಯರೂ ಗೋಣಿತಟ್ಟನ್ನು ಹೊದ್ದುಕೊಂಡವರಾಗಿ ಬೋರ್ಲಬಿದ್ದರು. ಮತ್ತು ದಾವೀದನು ದೇವರಿಗೆ, ಜನರನ್ನು ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದವನು ನಾನಲ್ಲವೋ? ಮಹಾಪಾಪ ಮಾಡಿದವನು ನಾನೇ. ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಯೆಹೋವನೇ, ನನ್ನ ದೇವರೇ, ನಿನ್ನ ಹಸ್ತವು ನಿನ್ನ ಜನರನ್ನು ಬಾಧಿಸುವುದಕ್ಕೆ ಅವರಿಗೆ ವಿರೋಧವಾಗಿರದೆ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ಆಗ ಯೆಹೋವನ ದೂತನು ಗಾದನಿಗೆ, ಯೆಬೂಸಿಯನಾದ ಒರ್ನಾನನ ಕಣದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸುವುದಕ್ಕೆ ಹೋಗಬೇಕು ಎಂದು ದಾವೀದನಿಗೆ ಹೇಳು ಎಂಬುದಾಗಿ ಆಜ್ಞಾಪಿಸಿದನು. ದಾವೀದನು ಗಾದನ ಮುಖಾಂತರವಾಗಿ ತನಗಾದ ಯೆಹೋವನ ಅಪ್ಪಣೆಯಂತೆ ಹೊರಟನು. ಅಷ್ಟರಲ್ಲಿ ಗೋಧಿಯನ್ನು ತುಳಿಸುತ್ತಿದ್ದ ಒರ್ನಾನನು ತಿರುಗಿಕೊಂಡು ದೂತನನ್ನು ನೋಡಿದ್ದನು. ಅವನೊಡನಿದ್ದ ಅವನ 4 ಮಂದಿ ಮಕ್ಕಳು ಅಡಗಿಕೊಂಡಿದ್ದರು. ದಾವೀದನು ತನ್ನ ಬಳಿಗೆ ಬರುವುದನ್ನು ಒರ್ನಾನನು ಕಂಡು ಕಣವನ್ನು ಬಿಟ್ಟು ಹೋಗಿ ಅವನಿಗೆ ಅಡ್ಡಬಿದ್ದನು. ದಾವೀದನು ಅವನಿಗೆ, ನಿನ್ನ ಕಣವನ್ನೂ ಭೂಮಿಯನ್ನು ನನಗೆ ಕೊಡು, ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ಅದರಲ್ಲಿ ಯೆಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸುತ್ತೇನೆ, ಪೂರ್ಣ ಕ್ರಯ ತೆಗೆದುಕೊಂಡು ಅದನ್ನು ಕೊಡು ಎಂದು ಹೇಳಿದನು. ಆಗ ಒರ್ನಾನನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದದ್ದನ್ನು ತೆಗೆದುಕೊಂಡು ಯಜ್ಞ ಮಾಡೋಣವಾಗಲಿ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆಗೆ ಹಂತಿ ಕುಂಟೆಗಳು,
ನೈವೇದ್ಯಕ್ಕೋಸ್ಕರ ಗೋಧಿಯೂ ಇರುತ್ತವೆ. ಇವೆಲ್ಲವನ್ನೂ ಕೊಡುತ್ತೇನೆ ಎಂದು ಹೇಳಿದನು. ಅರಸನಾದ ದಾವೀದನು ಒರ್ನಾನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಪೂರ್ಣ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನಿನ್ನದನ್ನು ಕ್ರಯವಿಲ್ಲದೆ ತೆಗೆದುಕೊಂಡು ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ, ಆ ಭೂಮಿಗೋಸ್ಕರ ಅವನಿಗೆ 600 ತೊಲೆ ಬಂಗಾರವನ್ನು ಕೊಟ್ಟು, ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ, ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನು ಅರ್ಪಿಸಿ ಯೆಹೋವನನ್ನು ಪ್ರಾರ್ಥಿಸಿದನು. ಯೆಹೋವನು ಅವನ ಮೊರೆಯನ್ನು ಲಾಲಿಸಿ, ಆಕಾಶದಿಂದ ಯಜ್ಞವೇದಿಯ ಮೇಲೆ ಬೆಂಕಿಯನ್ನು ಸುರಿಸಿ ಕತ್ತಿಯನ್ನು ಒರೆಯಲ್ಲಿ ಹಾಕಬೇಕೆಂದು ದೂತನಿಗೆ ಆಜ್ಞಾಪಿಸಿದನು. ಅವನು ಹಾಗೆಯೇ ಮಾಡಿದನು. ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ಯೆಹೋವನ ಗುಡಾರವು ಯಜ್ಞವೇದಿಯು ಆ ಕಾಲದಲ್ಲಿ ಗಿಬ್ಯೋನಿನ ಪೂಜಾಸ್ಥಳದಲ್ಲಿದ್ದವು. ಆದರೂ ದಾವೀದನು ಯೆಹೋವದೂತನ ಕತ್ತಿಗೆ ಹೆದರಿ ದೇವದರ್ಶನಕ್ಕೋಸ್ಕರ ಅಲ್ಲಿಗೆ ಹೋಗಲಾರದೆ ಯೆಬೂಸಿಯನಾದ ಒರ್ನಾನನ ಕಣದಲ್ಲಿಯೇ ಯಜ್ಞವನ್ನರ್ಪಿಸಿದನು. ಆ ಕಾಲದಲ್ಲಿ ದಾವೀದನಿಗೆ ಯೆಹೋವನಿಂದ ಸದುತ್ತರ ದೊರಕಿದ್ದರಿಂದ ಅವನು, ಇದೇ ದೇವರಾದ ಯೆಹೋವನ ಆಲಯ, ಇದೇ ಇಸ್ರಾಯೇಲ್ಯರು ಯಜ್ಞವರ್ಪಿಸತಕ್ಕ ವೇದಿ ಎಂದು ಹೇಳಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ಸೇರಿ ನಾವು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯದಿಂದ ನಮಗೆ ಏನು ಪ್ರಯೋಜನ? ದೇವರ ವಾಕ್ಯ ಪ್ರತಿದಿನ ನಾವು ಅಧ್ಯಯನ ಮಾಡಿಕೊಳ್ಳೋದ್ರಿಂದ ಏನು ಲಾಭ ಎಂಬಂಥ ಪ್ರಶ್ನೆ ಯಾರಿಗಾದರೂ ಇದ್ದರೆ, ನನಗೂ ಕೂಡ ಆ ರೀತಿಯಾಗಿ ಇದ್ದಿದ್ದುಂಟು. ಆದರೆ ಆ ರೀತಿಯಾಗಿ ಇರುವಂಥ ಒಂದು ಪ್ರಶ್ನೆ ಕೇಳಿಕೊಳ್ಳೋದು ಒಳ್ಳೆಯದು, ತಪ್ಪೇನಿಲ್ಲ. ಅದಕ್ಕೆ ಒಂದು ಉತ್ತರ 2 ತಿಮೋಥಿ ಚಾಪ್ಟರ್ 3 ವರ್ಸ್ 16, ಅದರಲ್ಲಿ 16ನೇ ವಚನದಲ್ಲಿ ದೇವರ ವಾಕ್ಯ ದೈವ ಪ್ರೇರಿತವಾದದ್ದು. ಇದು ಒಂದೇ ಸಾಕಲ್ವ? ದೇವರ ವಾಕ್ಯ, ಆಲ್ ಸ್ಕ್ರಿಪ್ಚರ್ ಈಸ್ ಇನ್ಸ್ಪೈರ್ಡ್ ಬೈ ಗಾಡ್. ದೇವರ ವಾಕ್ಯವು ದೇವರಿಂದ ಪ್ರೇರಿತವಾದದ್ದು, ದೇವರಿಂದ ಪ್ರೇರಿತವಾದದ್ದು. ಅದು ದೇವರ ಉಸಿರು, ದೇವರ ಶ್ವಾಸ. ಅದಕ್ಕೆ ನಾವು ದೇವರ ವಾಕ್ಯವನ್ನು ದಿನಾಲು ಅಧ್ಯಯನ ಮಾಡಿಕೊಳ್ತಿದ್ವಿ. ಯಾಕೆ ದೇವರ ವಾಕ್ಯ ದಿನಾಲು ನಾವು ಅಧ್ಯಯನ ಮಾಡಿಕೊಳ್ಬೇಕು? ಯಾಕಂದರೆ ಇದು ಉಸಿರು. ನಾವು ಉಸಿರಾಡದೆ ಇದ್ದರೆ ಎಷ್ಟು ಕಷ್ಟ ಆಗ್ತದೆ. ದೇವರ ವಾಕ್ಯವು ಶ್ವಾಸ, ದೇವರ ಶ್ವಾಸ. ಆದ ಕಾರಣ ವಿ ಆರ್ ಸ್ಟಡಿಂಗ್ ದ ವೆರಿ ಬ್ರೆತ್ ಆಫ್ ಗಾಡ್. ದೇವರ ಶ್ವಾಸವನ್ನೇ, ದೇವರಿಂದ ಊದಲ್ಪಟ್ಟದ್ದನ್ನೇ, ದೇವರ ಬಾಯಿಂದ ಬಂದದ್ದನ್ನೇ, ದೇವರಿಂದ ಬಂದದ್ದನ್ನೇ ನಾವು ಅಧ್ಯಯನ ಮಾಡಿಕೊಳ್ತೇವೆ. ಸಾಕಲ್ವ? ಇಷ್ಟು ಈ ಒಂದು ಕಾರಣ, ದೊಡ್ಡ ಕಾರಣ ಇದು ಯಾಕೆ ನಾವು ದೇವರ ವಾಕ್ಯವನ್ನು ದಿನಾಲು ಯಾವ ರೀತಿಯಾಗಿ ಉಸಿರಾಡ್ತೀವಿ ಆ ರೀತಿಯಾಗಿ ದೇವರ ಶ್ವಾಸ ನಾವು ತೆಗೆದುಕೊಳ್ಳೋದು ಒಳ್ಳೆಯದು. ದೇವರ ವಾಕ್ಯವನ್ನು ದಿನಾಲು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ. ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 21, 21ನೇ ಅಧ್ಯಾಯ ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 20ನೇ ಅಧ್ಯಾಯದಲ್ಲಿ ಏನು ನಡೀತೆ ಎಂಬುದಾಗಿ ನೋಡುವಾಗ ಯುದ್ಧ ಯುದ್ಧ ಯುದ್ಧ. ಹೌದು, ದಾವೀದನು ಯುದ್ಧ ಮಾಡ್ತಾನೆ. ದಾವೀದನ ಒಬ್ಬ ಸೈನ್ಯಾಧಿಕಾರಿ ಆಗಿರುವಂಥ ಯೋವಾಬನು ಕೂಡ ಯುದ್ಧ ಮಾಡ್ತಾನ್ರಿ. ಆ ವರ್ಷ ಅವರು ಯುದ್ಧ ಮಾಡೋದು ಒಂದು ಪ್ರಾಕ್ಟೀಸ್ ಇದ್ದಂತೆ ಕಾಣ್ತದೆ. ಅಮ್ಮೋನಿಯರ ಸಂಗಡ ಯುದ್ಧ ಮಾಡಿ ಮಾರನೇ ವರ್ಷ ಮತ್ತೊಂದು ಸಾರಿ ಯೋವಾಬನು ಯುದ್ಧಕ್ಕೆ ಹೋಗ್ತಾನೆ. ರಾಜನ ತಲೆ ಮೇಲೆ ಇದ್ದಂಥ ಆ ಕಿರೀಟವನ್ನು ತಕ್ಕೊಂಡು ಬಂದು ತನ್ನ ರಾಜನಿಗೆ ಕೊಟ್ಟು, ತನ್ನ ರಾಜನು ಆದಂಥ ದಾವೀದನದನ್ನು ಧರಿಸ್ಕೊಳ್ತಾನೆ ಆ ಮಣಿಯನ್ನು. ಹೌದು, ಕಿರೀಟ ಭಾಳ ಸ್ಪೆಷಲ್ ಆಗಿತ್ತಂತ ಕಾಣ್ತದೆ. ಹೌದು, ಈ ಯೋವಾಬನು, ಯೋ ಅಂದರೆ ಯೆಹೋವನು, ವಾಬ್ ಅಂದರೆ ಫಾದರ್ಡ್ ಆಫ್ ಜೆಹೋವಾ, ಅಂದರೆ ಯೆಹೋವನು ತಂದೆಯಾಗಿ ಪರಾಮರಿಸಲ್ಪಟ್ಟವನು, ದೇವರ ಪಿತೃತ್ವವನ್ನು
ಅನುಭವಿಸುವಂಥ ವ್ಯಕ್ತಿ ಈ ಯೋವಾಬನು. ಈ ಯೋವಾಬನ ಬಗ್ಗೆ ನೋಡುವಾಗ ದಾವೀದನಿಲ್ಲದೆ 19ನೇ ಅಧ್ಯಾಯದಲ್ಲಿ ಒಂದು ವಾರ್ ಗೆದ್ದು ಬಿಡ್ತಾನೆ, 20ನೇ ಅಧ್ಯಾಯದಲ್ಲಿ ಇನ್ನೊಂದು ವಾರನ್ನು ಗೆದ್ದು ಬಿಡ್ತಾನೆ. 19ನೇ ಅಧ್ಯಾಯ ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ತೊಡಕಾದಂಥ ಒಂದು ಯುದ್ಧ. ಯಾಕಂತ ಹೇಳಿದ್ರೆ ಒಂದು ಕಡೆ ಅಮ್ಮೋನಿಯರು ಬಂದುಬಿಟ್ಟು ಊರು ಬಾಗಿಲ ಹತ್ರ ನಿಂತುಬಿಟ್ಟಿದ್ದಾರೆ. ಅವರಿಗೆ ಸಹಾಯ ಮಾಡುವಂಥ ಇನ್ನೂ ಕೆಲವು ಅರಸರು, ಅಂದರೆ ಅರಾಮ್ಯರ ಅರಸರು ಬಂದು ಮೈದಾನದಲ್ಲಿ ನಿಂತುಬಿಟ್ಟಿದ್ದಾರೆ. ಬಂದಾಗ ಯೋವಾಬನು ನೋಡಿದರೆ ಅಲ್ಲಿನೂ ಇಲ್ಲಿನೂ ಇದ್ದಾರೆ. ಅಂಥ ಸಂದರ್ಭದಲ್ಲಿ ತನ್ನ ತಮ್ಮನ ಸಹಾಯ ತೆಗೆದುಕೊಂಡು ನಮ್ಮ ಜನರು, ನಮ್ಮ ಪಟ್ಟಣ, ನಮ್ಮ ದೇವರು ತನಗೆ ಸರಿ ಕಾಣುವಂಥದ್ದು ಮಾಡಲಿ ಎಂಬ 3 ಧ್ಯೇಯದಿಂದ ಅವನು ಹೋಗ್ತಾನೆ. ಹೋದಾಗ ಯುದ್ಧಕ್ಕೆ ಫಲ ಏನಂದರೆ ಗೆದ್ದು ಬಿಡ್ತಾನೆ, ವಿನ್ಸ್ ದ ವಾರ್. ಆನಂತರ ದಾವೀದನು ಮತ್ತೆ ಅವರು ಯುದ್ಧಕ್ಕೆ ಬರುವಾಗ ದಾವೀದನು ಬರ್ತಾನೆ. ಆ ರೀತಿಯಾಗಿ ಯುದ್ಧದಲ್ಲಿ ಸಂಪೂರ್ಣವಾಗಿ ದಾವೀದನ ಕಡೆಯವರು ಯೋವಾಬನು ಮತ್ತು ಯೋವಾಬನ ತಮ್ಮನಾದಂಥ ಅಭಿಷೈ ಇವರು ಗೆದ್ದು ಬಿಡ್ತಾರೆ. 20ನೇ ಅಧ್ಯಾಯದಲ್ಲಿ ಕೂಡ 2-3 ಚಿಕ್ಕ ಚಿಕ್ಕ ಯುದ್ಧಗಳಾದಾಗ ಅಲ್ಲಿ ಕೂಡ ಅವರು ಗೆದ್ದು ಬಿಡ್ತಾರೆ ಯೋವಾಬನು. ಅದಕ್ಕೆ ಮೂಲ ಕಾರಣ ಅನಂತರ ದಾವೀದನು ಕೂಡ ಬರ್ತಾನೆ. ಬಂದು ಯುದ್ಧದಲ್ಲಿ ಅವರಿಗೆ ಜಯ ಸಿಗುತ್ತೆ. ಸರಿ, ಈಗ ನಾವು ಭಾಳ ದುಃಖಕರವಾದಂಥ ಒಂದು ಅಧ್ಯಾಯಕ್ಕೆ ನಾವು ಹೋಗಬೇಕಾಗಿದೆ. ಯಾಕಂತೇಳಿದರೆ ದಾವೀದನು ಮಾಡುವಂಥ ಇನ್ನೊಂದು ದೊಡ್ಡ ತಪ್ಪನ್ನು, ದೊಡ್ಡ ಪಾಪವನ್ನು 21ನೇ ಅಧ್ಯಾಯದಲ್ಲಿ ನೋಡ್ತೇವೆ ರೀ. ದಾವೀದನು ಉರಿಯನ ಹೆಂಡತಿಯ ವಿಷಯದಲ್ಲಿ ಮಾಡಿದಂಥ ಪಾಪ ಒಂದು ರೀತಿಯಿಂದ ಅದನ್ನು ಕಂಪೇರ್ ಮಾಡುವಾಗ ಅಲ್ಲಿ ಪ್ರಾಣ ಕಳ್ಕೊಂಡಂಥ ವ್ಯಕ್ತಿ ಒಬ್ಬನೇ, ಉರಿಯನಷ್ಟೇ. ಉರಿಯನ ಪ್ರಾಣ ಕಳ್ಕೊಂಡ ಮೇಲೆ ದಾವೀದನು ಅವನ ವಿಧವೆಯನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ತಾನೆ. ಅಲ್ಲಿ ಒಂದು ಪ್ರಾಣ. ಆದರೆ ಇಲ್ಲಿ ಎಷ್ಟು ಪ್ರಾಣ ಅಂತ ಹೇಳ್ಬಿಟ್ಟು ನೋಡುವಾಗ ಸಾವಿರಾರು ಪ್ರಾಣಗಳು ಹೋಗ್ತದೆ. ಒಬ್ಬ ವ್ಯಕ್ತಿಯ ತಪ್ಪಾದ ತೀರ್ಮಾನದಿಂದ, ಒಳ್ಳೆ ವ್ಯಕ್ತಿನೇ, ಭಕ್ತಿವಂತನೇ, ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯನೇ, ಆದರೂ ಕೂಡ ಅವರು ಮನುಷ್ಯ ಅಲ್ವಾದ ಕಾರಣ ತಪ್ಪು ಮಾಡುವ ಸಾಧ್ಯತೆ, ಪಾಪ ಮಾಡುವ ಸಾಧ್ಯತೆ. ಇಲ್ಲಿ ಬಹಳ ದೊಡ್ಡ ಪಾಪ ದಾವೀದನು ಮಾಡ್ತಾನ್ರಿ. ಏನದು ಅಂತ ಹೇಳ್ಬಿಟ್ಟು ನಾವು ನೋಡೋಣ ಬನ್ರಿ. 21ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತ 1ನೇ ವಚನ. ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 21 and verse 1. ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಖಾನೇಶುಮಾರಿ ಮಾಡುವುದಕ್ಕೆ, ಅಂದರೆ ಜನಗಣತಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರಿಸಿದನು. ಇದರ ಬಗ್ಗೆ ನಾವು ನೋಡುವಾಗ ಭಾಳ ಭಯಂಕರವಾದಂಥ ಒಂದು ಘಟನೆ ಇದು. ಸೈತಾನ್ ಬಗ್ಗೆ ಮೊದಲನೇ ಬಾರಿಯಾಗಿ ಈ 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಬಂದಿದೆ. ಆದರೆ ಒಂದು ಗಲಿಬಿಲಿ ನಮಗೆ ಆಗ್ಬೋದು. ಯಾಕಂತ ಹೇಳಿದ್ರೆ ಇದರ ವಿಷಯದಲ್ಲಿ ಈಗಾಗಲೇ 2ನೇ ಸಮುವೇಲನ ಗ್ರಂಥ ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಇಂಥ ಒಂದು ಘಟನೆ ಬಂದದ್ರ ಬಗ್ಗೆ ನಾವು ನೋಡ್ತೇವೆ. 2ನೇ ಸಮುವೇಲ 24ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ತಿರುಗಿ ಇಸ್ರಾಯೇಲರ ಮೇಲೆ ಕೋಪಗೊಂಡು ದಾವೀದನನ್ನು ಇಸ್ರಾಯೇಲ್ ಯೆಹೂದ ಕುಲಗಳವರ ಖಾನೇಶುಮಾರಿ ಮಾಡುವುದಕ್ಕೆ ಪ್ರೇರೇಪಿಸಿದನು. 2ನೇ ಸಮುವೇಲ 24:1 ನೋಡಿದರೆ ದೇವರು ಜನಗಣತಿ ಮಾಡುವಂತೆ ಪ್ರೇರೇಪಿಸಿದನು ಅಂತಿದೆ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ ನೋಡಿದರೆ ಸೈತಾನನು ದಾವೀದನನ್ನು ಜನಗಣತಿ ಮಾಡುವುದಕ್ಕೆ ಪ್ರೇರಿಸಿದನಂತಿದೆ.
ಇದರ ಬಗ್ಗೆ ಒಂದು ಗಲಿಬಿಲಿ ನಮಗೆ ಆಗ್ಬೋದು. ಆದರೆ ಉತ್ತರ ಭಾಳ ಸಿಂಪಲ್. ಅದೇನಂತ ಹೇಳಿದರೆ, ದೇವರು ಕೋಪಗೊಂಡು ಅಂತ ಹೇಳುವಾಗ ದೇವರು ದಾವೀದನ ವಿಷಯದಲ್ಲಿ ಏನೋ ಒಂದು ಕಾರಣದಿಂದ ಸಂತೋಷವಾಗಿರಲಿಲ್ಲ. ಆಗ ಆ ಸಂದರ್ಭದಲ್ಲಿ ದೇವರು ತನ್ನ ಪರಿಪಾಲನೆಯ ಹಸ್ತ, ಕಾಪಾಡುವ ಹಸ್ತವನ್ನು ತೆಗೆಯುವಾಗ ಸೈತಾನನನ್ನು ಅನುಮತಿಸುವಂಥದ್ದನ್ನು ನಾವು ಕಾಣಬಹುದು. ಅಂದರೆ ದೇವರು ಸಾರ್ವತ್ರಿಕವಾದ ರೀತಿಯಲ್ಲಿ ಓನರ್, ಆದರೆ ಕೆಲವು ಸಾರಿ ಅವನು ಸೈತಾನನನ್ನು ಅಥವಾ ವಿರೋಧಿಯನ್ನು ಅನುಮತಿಸ್ತಾನೆ. ಅದರ ನಿಮಿತ್ತವಾಗಿ ಏನಾಯಿತು ಎಂಬುದಾಗಿ ನಾವು ನೋಡೋಣ. ದಾವೀದನು ಯೋವಾಬನಿಗೆ ಹೇಳ್ತಾನೆ, ಈ ರೀತಿಯಾಗಿ ಹೋಗಿ ಜನಗಣತಿ ಮಾಡಂತ ಹೇಳಿದಾಗ, ಒಳ್ಳೆ ಈ ಯೋವಾಬನು 19ನೇ ಅಧ್ಯಾಯ 2-3 ಯುದ್ಧ ಗೆದ್ದುಬಿಟ್ಟಿರ್ತಾನೆ. 20ನೇ ಅಧ್ಯಾಯದಲ್ಲಿ ಇನ್ನೊಂದು ಯುದ್ಧವನ್ನು ಗೆದ್ದಿರ್ತಾನೆ. 21ನೇ ಅಧ್ಯಾಯದಲ್ಲಿ ದಾವೀದನಿಗೆ ಒಳ್ಳೆಯ ಸಲಹೆ ಕೊಡ್ತಾನೆ. ಅದೇನಂತ ಹೇಳಿದರೆ, ನನ್ನ ಒಡೆಯನಾದ ಅರಸನೇ, ಆ ರೀತಿಯಾಗಿ ಹೇಳಿಬಿಟ್ಟು ದೇವ್ರ ಹೆಸರು ಹೇಳ್ತಾನೆ ರೀ. ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ, ಅವರೆಲ್ಲರನ್ನು ನನ್ನ ಒಡೆಯನ ದಾಸರಷ್ಟೇ. ಆದ ಕಾರಣ ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಯಾಕೆ ಇದನ್ನು ಮಾಡಬೇಕು ನೀವು? ಬೇಡ. ಈ ರೀತಿಯಾಗಿ ಮಾಡಿ ಇಸ್ರಾಯೇಲರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ? ಒಳ್ಳೆಯ ಆಲೋಚನೆ ನೋಡ್ರಿ. ಇಂಥ ಒಂದು ಮಾತನ್ನು ಈ ಯೋವಾಬನು, ಅವನ ಸೈನ್ಯಾಧಿಕಾರಿ, ಸಮಾಲೋಚನೆ ದಾವೀದನು ಕೊಡುವಾಗ, ದಾವೀದನು ಯೋವಾಬನ ಮಾತಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಯೋವಾಬನು ಇಷ್ಟ ಇಲ್ಲದೆ, ರಾಜನ ಮಾತು ಕೇಳಬೇಕಲ್ಲ, ಇಷ್ಟ ಇಲ್ಲದೆ ಹೋಗ್ಬಿಟ್ಟು ಲೆಕ್ಕ ಮಾಡಿದಾಗ ಇಸ್ರಾಯೇಲರು ಸೈನಿಕರು ಎಷ್ಟು ಜನ ಇದ್ದಾರಂತ ಜನಗಣತಿ ಮಾಡುವಾಗ 11 ಲಕ್ಷ ಇರ್ತಾರೆ, ಮತ್ತು ಯೆಹೂದ ಸೈನಿಕರು 4 ಲಕ್ಷ ಇರ್ತಾರೆ. ಇವನಿಗೆ ಅರ್ಧ ಮನಸ್ಸಿನಿಂದ ಹೋಗಿರೋದ್ರಿಂದ ಕೆಲವು ಕಡೆ ಅವನು ಲೆಕ್ಕ ಮಾಡದೆ ಬಂದುಬಿಡ್ತಾನೆ ರೀ. 6ನೇ ವಚನ, ಅರಸನ ಅಪ್ಪಣೆಯು ಯೋವಾಬನಿಗೆ ಅಸಹ್ಯವಾಗಿದ್ದರಿಂದ ಇಷ್ಟ ಆಗಲಿಲ್ಲ ಇವನಿಗೆ. ಯಾಕಿಂತ ತಪ್ಪು ಕೆಲಸ ಮಾಡ್ತಾನೆ? ಈಗ ನನ್ನ ಬಲಾಬಲ ಎಷ್ಟು ಅಂತ ನೋಡಲಿಕ್ಕೆ, ನಾನು ಎಷ್ಟು ದೊಡ್ಡವನು, ನನ್ನಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ ಅಂತ ನಾನು ನೋಡೋಣ, ಎಣಿಸೋಣ ಎಂಬುದಾಗಿದ್ದಾಗ ಬೇಡ. ಅದು ದೇವರು ಹೆಚ್ಚಿಸ್ತಾನೆ, ದೇವ್ರ ಆಶೀರ್ವಾದ ನಿನ್ನ ಜೊತೆಗಿದೆ, ದೇವ್ರು ನಿನ್ನ ಜೊತೆಗಿದ್ದಾನೆ ಅಂತೇಳಿದ್ರು ಕೂಡ ಈ ದಾವೀದನಿಗೆ, ಯಾಕಂದರೆ ಸೈತಾನ್ನ ಪ್ರೇರಣೆ ಇವನಿಗಾಗಿ ದೇವರು ಅನುಮತಿಸ್ತಾನೆ, ಸೈತಾನ ಪ್ರೇರಣೆ ಇವನಿಗಾಗ್ತದೆ. ಆದ ಕಾರಣ ಇವನೇನು ಮಾಡ್ತಾನೆ, ಲೇವಿ ಕುಲ, ಬೆನ್ಯಾಮೀನ್ ಕುಲಗಳವರ ಜನಗಣತಿಯನ್ನು ಮಾಡಲಿಲ್ಲ. 12 ಕುಲದವರು ಇಸ್ರಾಯೇಲ್ರು. ಆದರೆ ಇವನೇನು ಮಾಡ್ತಾನೆ, ಬೆನ್ಯಾಮೀನ್ ಕುಲವನ್ನು ಎಣಿಸೋದಿಲ್ಲ, ಲೇವಿ ಕುಲದವ್ರನ್ನ ಎಣಿಸೋದಿಲ್ಲ. ಬೇಸರ ಆಗಿಬಿಟ್ಟಿರ್ತೈತಿ ಇವನಿಗೆ. ಬರೀ 10 ಕುಲದವ್ರನ್ನ ಹೇಳಿಬಿಟ್ಟು 11 ಲಕ್ಷ ಇಸ್ರಾಯೇಲ್ರು, 4 ಲಕ್ಷ ಯೆಹೂದ್ಯರು ಅಂತ ಹೇಳ್ಬಿಟ್ಟು ಒಟ್ಟು 15 ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಂದರೆ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು ಇಷ್ಟಿರ್ತಾರೆ. ಹಾಗಾದರೆ ಅದನ್ನು 2-3ರಷ್ಟು ಮಾಡಿರಿ. 15 ಲಕ್ಷ ಅಂತೇಳಿದ್ರೆ ಅವರ ಹೆಂಡತಿಯರು ಇನ್ನೊಂದು 15 ಲಕ್ಷ, 30 ಲಕ್ಷ, ಆಮೇಲೆ ಮಕ್ಕಳು ಇನ್ನೂ ಒಂದು 30 ಲಕ್ಷ ಅಂತ ಇಟ್ಕೊಳ್ಳೋಣ, 60 ಲಕ್ಷ. ಯಾಜಕರು, ಲೇವಿಯರು, ಬೆನ್ಯಾಮಿನ್ ಕುಲಗಳವರು, ಅವೆಲ್ಲ ಹೇಳುವಾಗ 1 ಕೋಟಿಗಿಂತಲೂ ಹೆಚ್ಚು ಜನರು ಇದ್ದಿರಬಹುದು. ಆ ರೀತಿಯಾಗಿ ಕಾನೇಶ್ಮಾರಿ ಮಾಡಿದ ನಂತರ ಅವನಿಗೆ ಭಾಳ ದುಃಖ ಆಗ್ತೈತೆ ದಾವೀದನಿಗೆ. ನಾನು ತಪ್ಪು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಅವನೇನು ಹೇಳ್ತಾನೆ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದೊಡ್ಡ ಪಾಪ ಇದು. ಆ ರೀತಿಯಾಗಿ ಹೇಳಿದಾಗ ದೇವರು ಈಗ ದೇವರ ಹತ್ರ ಕೇಳ್ತಾನೆ, ನಿನ್ನ ಸೇವಕನಾದ ನನ್ನ ಅಪರಾಧವನ್ನು ಕ್ಷಮಿಸು ದೇವರೇ ಅಂತ ಕೇಳಿದಾಗ
ದೇವರು ಗಾದನನ್ನು ಕಳಿಸಿಕೊಟ್ಟು, ಗಾದ ಅಂತ ಹೇಳಿದರೆ ಅಟ್ಯಾಕ್ ಮಾಡುವವನು, ಒತ್ತಡ ಮಾಡುವಂಥವನು, ಸಂಗ್ರಹಿಸುವವನು. ಈಗ ದಾವೀದನಿಗೆ ಅವನು ಅಟ್ಯಾಕ್ ಮಾಡ್ತಿದ್ದಾನೆ. ದೇವರು ತಾನೇ ಅವನ ಮೂಲಕವಾಗಿ ಮಾತನಾಡಿಬಿಟ್ಟು 3 ಆಯ್ಕೆ, 3 ವಿಧವಾದ ಶಿಕ್ಷೆ ಕೊಡ್ತೇನೆ, ಒಂದು ಆರಿಸ್ಕೊ. ಒಂದು ಏನು, 3 ವರ್ಷಗಳ ಕಾಲ ಬರ, ಅದು ಬೇಕಾ? 3 ತಿಂಗಳು ಶತ್ರುಗಳು, ಅಮ್ಮೋನಿಯರು, ಅರಾಮ್ಯರು, ಫಿಲಿಸ್ಟಿಯರು, ಶತ್ರುಗಳ ಮೇಲೆ 3 ತಿಂಗಳು ಬರಬೇಕಾ ಯುದ್ಧ ಮಾಡಲಿಕ್ಕೆ? ಅಥವಾ 3 ದಿನಗಳ ಘೋರ ವ್ಯಾಧಿ ನಿನ್ನ ದೇಶಕ್ಕೆ ಬರಬೇಕಾ? 3 ವರ್ಷ, 3 ತಿಂಗಳು, 3 ದಿನ. 3 ವರ್ಷ ಬರ ದೇಶಕ್ಕೆ, 3 ವರ್ಷ ಶತ್ರುಗಳ ದಾಳಿ ದೇಶಕ್ಕೆ, 3 ದಿನ ಘೋರ ವ್ಯಾಧಿ ದೇಶಕ್ಕೆ. ಈ 3ರಲ್ಲಿ ಯಾವ್ದು ಆರಿಸ್ಕೊಳ್ತೀಯ ಅಂತ ಹೇಳಿದಾಗ ದಾವೀದನಿಗೆ ಯಾವುದಪ್ಪ ಭಾಳ ಕಷ್ಟ. ನಾನು ಮನುಷ್ಯರ ಕೈಯಲ್ಲಿ ಬೀಳೋದಿಲ್ಲ, ದೇವರ ಕೈಯಲ್ಲಿ ಬೀಳ್ತಾನೆ. ಯಾಕಂದರೆ ಆತನು ಕೃಪಾಪೂರ್ಣನು ಅಂತ ಹೇಳಿಬಿಟ್ಟು ಆಯ್ತಾ 3 ದಿವಸ ರೋಗ ವ್ಯಾಧಿ, ಘೋರ ವ್ಯಾಧಿ ಬರಲಿ ಎಂಬುದಾಗಿ 3ನೇದು ಒಪ್ಕೊಳ್ತಾನೆ. 3ನೇದು ಒಪ್ಕೊಂಡಾಗ ಏನಾಗ್ತದೆ, 70,000 ಜನರು ಸತ್ತು ಹೋಗ್ತಾರೆ. 70,000 ಜನರು ಸತ್ತು ಹೋದಾಗ ಕಡೆಗೆ ಆ ಸಂಹಾರ ದೂತನು ಭೂಮಿಯಾಕಾಶಗಳ ನಡುವೆ ನಿಂತುಕೊಂಡು ಆ ರೀತಿಯಾಗಿ ಸಂಹಾರ ದೂತನು ಮಾಡ್ತಾ ಇದ್ದಾಗ ದೇವರು ಕೂಡ ಚಾಚಿದ ಕೈಯಲ್ಲಿ ಖಡ್ಗ ಇಟ್ಕೊಂಡಿರ್ತಾನೆ. ಅದಕ್ಕೆ ಪರಿಹಾರ ಏನು? ಪರಿಹಾರ ಏನಂತ ಹೇಳಿದರೆ, ಓರ್ನನ ಕಣದಲ್ಲಿ ಹೋಗಿ ಯಜ್ಞವೇದಿಯನ್ನು ಕಟ್ಟು ಅಂತ ಹೇಳಿದಾಗ ಓಡ್ತಾ ಇರ್ತಾನೆ. ಅಷ್ಟರೊಳಗೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಆ ಓರ್ನನು ಕೂಡ ಆ ದೂತನ್ನು ನಿಂತ್ಕೊಂಡಿರೋದು ಇವನು ನೋಡ್ಬಿಡ್ತಾನೆ, ಮಕ್ಕಳು ನೋಡ್ಬಿಡ್ತಾರೆ. 4 ಮಂದಿ ಮಕ್ಕಳು ಇರ್ತಾರೆ, ಇವ್ರಿಗೂ ಭಯ ಆಗ್ಬಿಡ್ತದೆ. ಇಸ್ರಾಯೇಲರ ಹಿರಿಯರು ನೋಡ್ಬಿಡ್ತಾರೆ, ದಾವೀದ ನೋಡ್ಬಿಡ್ತಾರೆ. ಎಲ್ಲರೂ ಕೂಡ ಆ ದೊಡ್ಡ ದೇವದೂತನು ನಿಂತ್ಕೊಂಡಿರುವಂಥದ್ದು ನೋಡಿಬಿಟ್ಟು ಕಡೆಗೆ ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಅದನ್ನು ಸಮರ್ಪಿಸಿದಾಗ, ಬಲಿ ಸಮರ್ಪಿಸಿದಾಗ, ಪರಲೋಕದಿಂದ ಯಜ್ಞವೇದಿಯ ಮೇಲೆ ಬೆಂಕಿಯನ್ನು ದೇವರು ಬರಮಾಡಿ ಆ ದೂತನಿಗೆ ನಿನ್ನ ಕತ್ತಿಯನ್ನು ಒರೆಯಲ್ಲಿ ಹಾಕಂತ ಹೇಳಿದಾಗ ಆ ವ್ಯಾಧಿ ನಿಂತು ಹೋಗ್ತದೆ. ಆ ರೀತಿಯಾಗಿ ಮುಕ್ತಾಯವಾಗುತ್ತೆ ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ. ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 21. And Satan stood up against Israel and provoked David to number Israel. And David said to Joab and to the rulers of the people, Go, number Israel from Beersheba even to Dan, and bring the number of them to me, that I may know it. And Joab answered, The Lord make his people 100 times so many more as they be. But my lord the king, are they not all my lord's servants? Why then doth my lord require this thing? Why will he be a cause of trespass to Israel? Nevertheless the king's word prevailed against Joab. Wherefore Joab departed and went throughout all Israel and came to Jerusalem. And Joab gave the sum of the number of the people unto David, and all they of Israel were 1,000,000 and 100,000 men that drew sword. And Judah was 460,10,000 men that drew sword. But Levi and Benjamin counted he not among them, for the king's word was abominable to Joab. And God was displeased with this thing. Therefore he smote Israel. And David said unto God, I have sinned greatly because I have done this thing. But now I beseech thee, do away the iniquity of thy servant, for I have done very foolishly. And the Lord spake unto Gad, David's seer, saying, Go and tell David, saying, Thus saith the Lord, I offer thee 3 things. Choose thee one of them, that I may do it unto thee. So Gad came to David, and said unto him,
Thus saith the Lord, choose thee either 3 years' famine, or 3 months to be destroyed before thy foes, while that the sword of thine enemies overtaketh thee, or else 3 days the sword of the Lord, even the pestilence in the land, and the angel of the Lord destroying throughout all the coast of Israel. Now therefore advise thyself what word I shall bring again to him that sent me. And David said unto God, I am in a great strait. Let me fall now into the hand of the Lord, for very great are his mercies, but let me not fall into the hand of man. So the Lord sent pestilence upon Israel, and there fell of Israel 70,000 men. And God sent an angel unto Jerusalem to destroy it. And as he was destroying, the Lord beheld, and he repented him of the evil, and said to the angel that destroyed, It is enough, stay now thine hand. And the angel of the Lord stood by the threshing floor of Ornan the Jebusite. And David lifted up his eyes, and saw the angel of the Lord stand between the earth and the heaven, having a drawn sword in his hand stretched out over Jerusalem. Then David and the elders of Israel, who were clothed in sackcloth, fell upon their faces. And David said unto God, Is it not I that commanded the people to be numbered? Even I it is that have sinned and done evil indeed. But as for these sheep, what have they done? Let thine hand, I pray thee, O Lord my God, be on me, and on my father's house, but not on thy people, that they should be plagued. Then the angel of the Lord commanded Gad to say to David, that David should go up and set up an altar unto the Lord in the threshing floor of Ornan the Jebusite. And David went up at the saying of Gad, which he spake in the name of the Lord. And Ornan turned back and saw the angel, and his 4 sons with him hid themselves. Now Ornan was threshing wheat. And as David came to Ornan, Ornan looked and saw David, and went out of the threshing floor, and bowed himself to David with his face to the ground. Then David said to Ornan, Grant me the place of this threshing floor, that I may build an altar therein unto the Lord. Thou shalt grant it me for the full price, that the plague may be stayed from the people. And Ornan said unto David, Take it to thee, and let my lord the king do that which is good in his eyes. Lo, I give thee the oxen also for burnt offerings, and the threshing instruments for wood, and the wheat for the meat offering. I give it all. And King David said to Ornan, Nay, but I will verily buy it for the full price, for I will not take that which is thine for the Lord, nor offer burnt offerings without cost. So David gave to Ornan for the place 600 shekels of gold by weight. And David built there an altar unto the Lord, and offered burnt offerings and peace offerings, and called upon the Lord, and he answered him from heaven by fire upon the altar of burnt offering. And the Lord commanded the angel, and he put up his sword again into the sheath thereof. At that time when David saw that the Lord had answered him in the threshing floor of Ornan the Jebusite, then he sacrificed there. For the tabernacle of the Lord, which Moses made in the wilderness, and the altar of the burnt offering, were at that season in the high place at Gibeon. But David could not go before it to inquire of God, for he was afraid because of the sword of the angel of the Lord.